ಅಥವಾ ನಿಮ್ಮ ಮುಂದೆ ಓಡಾಡಿದಾಗ ಅವರು ನಿಮಗೆ ಮಾತಾಡಬಾರ್ದು, ನಿಮ್ಮ ಹತ್ರಕ್ಕೂ ಬರಬಾರ್ದು, ನಿಮ್ಮ ಸಹವಾಸಕ್ಕೆ ಬರಬಾರ್ದು, ನಿಮಗೆ ಅವರಿಂದ ಏನೂ ತೊಂದರೆ ಆಗಬಾರ್ದು. ಅದನ್ನು ಬಾಯಿಕಟ್ಟು ಸ್ತಂಭನ ಅಂತಲೂ ಕರೀತಾರೆ. ಆ ಥರ ಪ್ರಯೋಗ ಇದು, ಬಾಯಿಕಟ್ಟು ಪ್ರಯೋಗ ಇದು. ಅಂದರೆ ನಿಮ್ಮ ಯಾವುದೇ ಒಂದು ವ್ಯವಹಾರ ಉದ್ಯೋಗಕ್ಕೆ ಅವರು ಬಾಯಿ ಹಾಕಕ್ಕೆ ಬರಲ್ಲ, ಆ ಥರ ಪ್ರಯೋಗ ಇದು. ನಿಮಗೆ ಎಲ್ಲದಕ್ಕೂ ಬಂದು ತೊಂದರೆ ಕೊಡೋಂಥದ್ದು, ಯಾವುದೇ ವಿಚಾರವಾಗಿ ಮುಂದುವರಿಯೋಕ್ಕೆ ಬಿಡಲ್ಲ, ಎಲ್ಲದಕ್ಕೂ ಗೇಟ್ ಹಾಕೋ ಅಂಥದ್ದು, ಅಂದರೆ ರನ್ ಹೊಡಿಯೋಕ್ಕೆ ಬಿಡಲ್ಲ ಅಂಥ ಶತ್ರುಗಳನ್ನ ಬಾಯ್ಕಟ್ಟು ಮಾಡೋ ಪ್ರಯೋಗ ನೋಡಿ, ಭಾಳ ಈಸಿಯಾಗಿರುತ್ತೆ. ಇದನ್ನು ನೀವೇ ಮಾಡ್ಕೋಬೋದು, ಭಾಳ ಈಸಿಯಾಗಿರುತ್ತೆ. ಇದ್ರದ್ದು ನಿಮಗೆ ಪರಿಚಯನೂ ಕೊಡ್ತೀನಿ ನೋಡಿ. ಇದು ಎಲ್ಲ ಒಣಗೋಗಿದೆ, ಇದು ಒಣಗೋಗಿದ್ರು ಹತ್ತಿ ಬೀಜ ಎಲ್ಲ ಬಂದ್ಬಿಟ್ಟೈತೆ. ಇದನ್ನು ನಾವು ಬೆಪ್ಪಾಲೆ ಮರ ಅಂತ ಕರಿತೀವಿ. ಬೆಪ್ಪಾಲೆ ಮರದಲ್ಲಿ ಇದು ಕಾಯಿ ಹಿಂಗೆ ನಿಂತಿರ್ತದೆ, ಹಿಂಗಿರುತ್ತೆ. ಅದು ಈ ಥರ ಇರುತ್ತದೆ, ಇದು ಹಿಂಗೆ ಉದ್ದಕ್ಕಿರುತ್ತೆ. ಈ ಅಡಿನಲ್ಲಿ ಹಿಂಗೆ ಅಂಟ್ಕೊಂಡಿರುತ್ತೆ. ಇದು ಕಾಯಿಗೆ ಅಡಿನಲ್ಲಿ ಈ ಥರ ಕಾಯಿರೋ ಮರನೇ ಬೆಪ್ಪಾಲೆ ಮರ ಅಂತ ಕರೆಯೋದು. ನೀವು ಬೇಕಾದರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ಸರ್ಚ್ ಮಾಡಿ ನೋಡಿ, ತೋರಿಸ್ತಾರೆ ಬೆಪ್ಪಾಲೆ ಮರ. ಆಮೇಲೆ ಇಂದ್ರಜೀವ, ಆಮೇಲೆ ಇನ್ನು ತರಾವರಿ ಹೆಸರುಗಳಲ್ಲಿ ಕರೀತಾರೆ. ಇದನ್ನು ಆಲೆ ಮರ ಅಂತಲೂ ಕರೀತಾರೆ, ಎಲ್ಲ ಥರ ಕರೀತಾರೆ. ಇದು ಶಿವನಿಗೆ 3ನೇ ಕಣ್ಣಿದ್ದಂಗೆ. ಇದು ಈ ರೀತಿ ಇದು ಮರದಲ್ಲಿ ಹಿಂಗೆ ನೇತಾಡ್ತಾ ಇರುತ್ತಲ್ಲ, ಇದು ಎರಡು ದಿಂಡಾಗಿ ಸರಳ ರೀತಿಯಲ್ಲಿ ಇದು ಅಂಟ್ಕೊಂಡಿರುತ್ತೆ, ಹಿಂಗೆ ನೇತಾಡ್ತಾ ಇರ್ತದೆ. ಅದು ಶಿವನ 3ನೇ ಕಣ್ಣಿಗೆ ಸಮಾನ ಇದು ಸಸ್ಯ ಅಂತ ಕೆಲವೊಂದು ವಿಚಾರಗಳಲ್ಲಿ ಉಲ್ಲೇಖ ಇದೆ. ಈ ಥರ ಮರನ ನೀವು ಪತ್ತೆ ಹಚ್ಕೊಂಡಿದ್ರೆ ನೀವು ಶತ್ರು ಸ್ತಂಭನ ಭಾಳ ಸಲೀಸಾಗಿ ನೀವು ಸಾಧಿಸ್ಕೊಬೋದು. 1 ಸತಿ ಇಲ್ಲ, 2 ಸತಿ, 3 ಸತಿ, 4 ಸತಿ ಪ್ರಯೋಗ ಮಾಡಿದ್ರೆ ಶತ್ರು ಸ್ತಂಭನ ಆಗ್ಬಿಡ್ತಾರೆ. ಈ ಥರ ಮರದ್ದು ನೀವೇನು ಮಾಡಿ, ಈ ಥರದ್ದು ಒಣಗೋದ್ಮೇಲೆ ಅಲ್ಲೇ ನೇತಾಡ್ತಾ ಇರುತ್ತೆ. ಈ ಥರದ್ದು ಒಂದಿಷ್ಟು ಉದ್ದ ಕಟ್ ಮಾಡಿ ಅದ್ರ ಮೇಲೆ ಮಾಮೂಲಿ ಬ್ಲ್ಯಾಕ್ ಇಂಕಲ್ಲಿ ನಿಮಗೆ ಯಾರು ಶತ್ರು ಇದ್ದಾನೆ ಅವನ ಹೆಸರನ್ನ ಇದ್ರ ಮೇಲೆ ಬರೀರಿ. ಓಂ ನಮೋ ಭಗವತೆ ರುದ್ರಾಯ ದುರ್ಮುಖ ಶತ್ರು ಸ್ತಂಭನಾಯ ಅಂತ ನೀವು ಬರೆದ್ಬಿಟ್ರೆ ಸಾಕು. ಇದ್ರ ಮೇಲೆ ಒಂದಿಷ್ಟು ಉದ್ದ 1-2 ಇಂಚಂದು ಇದನ್ನು ಕಟ್ ಮಾಡ್ಕೊಂಡು ಇಷ್ಟಕ್ಕೆ ಅದ್ರ ಮೇಲೆ ಬರೀರಿ. ಬರೆದ ಮೇಲೆ ಏನು ಮಾಡಬೇಕು, ನೀವು ಅದೇ ಮರದಲ್ಲಿ ಹತ್ರನೇ ಏನು ಮಾಡಬೇಕು, ಕಪ್ಪುದು ನಿಮಗೆ ಆಡು ಗೊತ್ತಿರ್ತದಲ್ಲ, ಆಡು ಕಪ್ಪು ಕರಿ ಆಡೊಂದು ಮೇಕೆದು ಹಾಲನ್ನ ಒಂದಿಷ್ಟು ತಗೊಂಡೋಗಿರಿ. ಈ ಥರ ಶಿಶೆನಲ್ಲಿ ಇಷ್ಟು ತುಂಬ್ಕೊಂಡೋಗಿರಿ. ಈ ಬೆಪ್ಪಾಲೆ ಮರದ್ದು ಹಾಲನ್ನ, ಈ ಆಡಿನ ಹಾಲನ್ನ ಒಳಗಡೆಗೆ 2 ಡ್ರಾಪ್ನ ಹಾಕಿ. ಇದರದ್ದು ಕಾಯಿಗಳನ್ನ ನೀವು ಹಿಂಗೆ ಅಂಟ್ಕೊಂಡಿರ್ಬೇಕಾದ್ರೆ ಹಿಂಗೆ ಬಿಡಿಸ್ತಿರಲ್ಲ, ಆವಾಗ ಇದ್ರ ತುದಿನಲ್ಲಿ ಹಾಲು ಬರ್ತದೆ. ಇಲ್ಲ ಮರದಲ್ಲಿ ನೀವು ಎಲ್ಲಾರ ಒಂದು ಸ್ವಲ್ಪ ಕಾಂಡಕ್ಕೆ ನೀವು ಕಲ್ಲಲ್ಲಿ ಒಂದು ಸ್ವಲ್ಪ ಜಜ್ಜಿದಾಗೂ ಕೂಡ ಅದರಲ್ಲಿ ಹಾಲು ಬರುತ್ತೆ. ಆ ಹಾಲನ್ನ ಆಡಿನ ಹಾಲಿಗೆ ಮಿಕ್ಸ್ ಮಾಡಿ, ಕಪ್ಪು ಆಡಿನ ಹಾಲೇ ಆಗಿರಬೇಕು, ಅದರಲ್ಲೇ ಸ್ತಂಭನ ಪ್ರಯೋಗ ಯಶಸ್ವಿ ಆಗೋದು. ಅದ್ರ ಒಳಗಡೆಗೆ ಈ ಬೆಪ್ಪಾಲೆ ಮರದ ಹಾಲನ್ನ ಆಡಿನ ಹಾಲಿಗೆ ಬೆರೆಸಿದಾಗ ಇದು 5ರಿಂದ 10 ನಿಮಿಷದಲ್ಲಿ ಇದು ಮೊಸರು ಆಗ್ಬಿಡುತ್ತೆ. ಅಷ್ಟರೊಳಗಡೆ ನೀವು ಇದರಲ್ಲಿ ಇನ್ನೊಂದು ಬರೆದು ಮಡಿಕೊಂಡಿರ್ತೀರಲ್ಲ, ನಿಮ್ಗೆ ಯಾರು ಶತ್ರು ಇರ್ತಾನೆ ಸ್ತಂಭನ ಆಗಬೇಕು ಅಂತ ನೀವು ಬರೆದಿರ್ತೀರಲ್ಲ, ಆ ಶತ್ರುದು ಬರೆದಿರೋ ಚೀಟಿನ ಇದ್ರೊಳಗಡೆಗೆ ಹಾಕ್ಬಿಡಿ. ಇದರಲ್ಲಿ ಬರೆದಿರ್ತೀರಲ್ಲ ಇದರೊಳಗಡೆ ಹಾಕಿ ಮುಚ್ಚಿಬಿಟ್ಟು ಪುನಃ ನೀವು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಓಂ ನಮೋ ಭಗವತೆ ರುದ್ರಾಯ ದುರ್ಮುಖ ಶತ್ರು ಸ್ತಂಭನಾಯ ಅಂತ ನೀವು ಕೇಳ್ಕೊಂಡು ಇದನ್ನು ಅಲ್ಲೇ ಎಲ್ಲಾರ ಒಂದು ನಿರ್ಜನ ಪ್ರದೇಶದಲ್ಲಿ ಹೂತಾಕ್ಬಿಡಿ. ಇದನ್ನು ಹೂತಾಕ್ಬಿಟ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಶತ್ರು ನಿಮ್ಮಿಂದ ದೂರ ಆಗ್ಬಿಡ್ತಾನೆ, ನಿಮ್ಮ ಸಹವಾಸಕ್ಕೆ ಬರಲ್ಲ. ನಿಮ್ಮ ಮುಂದೆ ಬಂದರೂ ಅವರು ಏನು ನಿಮಗೆ ತೊಂದರೆ ಕೊಡಲ್ಲ. ಇದು ಆ ರೀತಿ ಪ್ರಯೋಗ ಇದು. ಇದನ್ನು ನೀವು ವಿಶೇಷವಾಗಿ ಪುಷ್ಯ ನಕ್ಷತ್ರದಲ್ಲಿ ಮಾಡ್ಬೋದು, ಆಮೇಲೆ ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ ಅಂಥ ದಿವಸಗಳಲ್ಲಿ ಮಾಡ್ಬೋದು. ಆಮೇಲೆ ಅಮಾವಾಸ್ಯೆ ಹುಣ್ಮೆಗಳಲ್ಲೂ ಕೂಡ ಮಾಡ್ಬೋದು. ಇದನ್ನು ಸಾಯಂಕಾಲದ ಹೊತ್ತಲ್ಲಿ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಸಾಯಂಕಾಲದ ಹೊತ್ತೇ ಭಾಳ ಈಸಿಯಾಗಿ ಮಾಡ್ಬೋದು ಪ್ರಯೋಗ. ಇದನ್ನು ಯಾರು ಬೇಕಾದ್ರೂ ಮಾಡಿ ಟ್ರೈ ಮಾಡಿ ನೋಡಿ. ಈ ಮರಗಳೆಲ್ಲ ನಿಮಗೆ ಯೂಟ್ಯೂಬ್ನಲ್ಲೇ ತೋರಿಸ್ತಾರೆ ಸಾಕಷ್ಟು. ಬೆಪ್ಪಾಲೆ ಮರ, ಇಂದ್ರಜವ ಅಂತೆಲ್ಲ ಇರ್ತಾರೆ, ಇಂದ್ರಜೀವ ಅಂತಲೂ ಕರೀತಾರೆ, ಸ್ತ್ರೀ ಕುಟಜ ಅಂತ ತರಾವರಿ ಹೆಸರುಗಳಿದೆ ಇದಕ್ಕೆ ಆಯುರ್ವೇದದಲ್ಲಿ. ನೀವು ಇದನ್ನು ಎಲ್ಲ ಹೇಳಿರೋದನ್ನ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಸರ್ತಿ ವೀಡಿಯೋ ನೋಡ್ಕೊಳ್ಳಿ, ತಿಳ್ಕೊಳ್ಳಿ, ನಿಧಾನಕ್ಕೆ ಮಾಡಿ.